ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಪ್ರಬಂಧ ನೋಡ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಅದು ಬಂದು ಸೆಕ್ಯುಲರಿಸಮ್. ಸೊ ನೋಡಿ, ಪ್ರಬಂಧ ನಮಗೆಲ್ಲರಿಗೂ ಗೊತ್ತಿರೋಂಗೆ PSI ಎಕ್ಸಾಮ್ಸ್ಗಂತೂ ತುಂಬಾ ಇಂಪಾರ್ಟೆಂಟು ಟಾಪಿಕ್ಕು. ಸೊ ಪ್ರಬಂಧದಲ್ಲಿ ಸ್ಕೋರ್ ಮಾಡ್ಕೊಳ್ಳೋಂಥದ್ದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಎಕ್ಸಾಮ್ ಬರೋದ್ರ ಒಳಗಡೆ ನಾವು ತುಂಬಾ ಜಾಸ್ತಿ ಈ ಎಸ್ಸೇಸ್ ಅಥವಾ ಪ್ರಬಂಧಗಳನ್ನ ಡಿಸ್ಕಸ್ ಮಾಡ್ಕೊಂಡಿರೋಣ. ಸೊ ಅದರಲ್ಲೇ ಕೇಳಿರ್ತಾರೆ, ನೀವು ಯಾವ್ದಾರ ಒಂದು ಅಟೆಂಪ್ಟ್ ಮಾಡ್ಕೊಂಡಿರ್ಬೋದು. ಇದರಲ್ಲಿ ನಾವು ಫಾರ್ಮ್ಯಾಟ್ ಬಂದ್ಬಿಟ್ಟು ನಾನು ರೈಟಿಂಗಲ್ಲಿ ಹೇಳ್ತಾ ಇರಲ್ಲ, ಬಟ್ ನಾನು ಶಾರ್ಟ್ಕಟ್ ನಿಮಗೆ ಹೇಳ್ಕೊಂಡು ಕೊಟ್ಟಿರ್ತೀನಿ. ಅಂತಂದರೆ ಚಿಕ್ಕದು ಕೀವರ್ಡ್ಸ್ ಹೇಳ್ಕೊಂಡು ಕೊಡ್ತಾ ಇರ್ತೀನಿ, ಇಲ್ಲಾಂತಂದರೆ ಡೈಗ್ರಾಮ್ಸ್ ಹೇಳ್ಕೊಡ್ತಾ ಇರ್ತೀನಿ. ಅದನ್ನು ನೀವು ನೋಟ್ ಮಾಡ್ಕೊಂಡಿರಿ, ಅವೆಲ್ಲದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಎಕ್ಸಾಮಲ್ಲಿ. ಸೊ ಅದ್ರ ಜೊತೆಗೆ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಅದೇ ಥರ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇವಾಗ ನಾವು ಸೆಕ್ಯುಲರಿಸಮ್ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಆಫ್ ಆಲು ಎಸ್ಸೆ ಸ್ಟಾರ್ಟ್ ಮಾಡ್ತಿರೋಂಥ ಟೈಮಲ್ಲಿ ಯಾವಾಗಲೂ ಕೂಡ ಡೆಫಿನೇಷನ್ನು ಅಥವಾ ಏನು ಟಾಪಿಕ್ ಕೊಟ್ಟಿದ್ದಾರೆ ಆ ಟಾಪಿಕ್ ನಿಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಅದನ್ನು ಇಂಟ್ರಡ್ಯೂಸ್ ಮಾಡಬೇಕು. ಸೆಕ್ಯುಲರಿಸಮ್ ಆಗಿರಲಿ ಅಥವಾ ಯಾವುದೇ ಟಾಪಿಕ್ ಕೊಟ್ಟಿರಲಿ. ಇವಾಗ ಎಕ್ಸಾಂಪಲ್ಲು UCC ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ UCC ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡು. ಸೊ ಇದನ್ನು ಏನಾದರೂ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ನೀವು ಆ ಎಸ್ಸೆ ಅಟೆಂಪ್ಟ್ ಮಾಡ್ತಾ ಇರೋಂಥ ಟೈಮಲ್ಲಿ ಅದು ಏನು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನೀವು ಡಿಫೈನ್ ಮಾಡಬೇಕಾಗತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ. ಅದೇ ಥರ ನಾವು ಈಗ ಇದು ಸೆಕ್ಯುಲರಿಸಮಿಂದು ಡೆಫಿನೇಷನ್ ನೋಡ್ಕೋಬೇಕು ಅಂತಂದರೆ, ಸೆಕ್ಯುಲರಿಸಮಿಂದು ಡೆಫಿನೇಷನ್ ಏನಾಗುತ್ತೆ, ಸ್ಟೇಟ್ಗೆ ಯಾವುದೇ ಥರದ್ದು ರಿಲಿಜನ್ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ಟೇಟ್ ಅಂತಂದರೆ ಇಲ್ಲಿ ದೇಶ ಆಗಿರುತ್ತೆ. ಸೊ ದೇಶಕ್ಕೆ ಯಾವುದೇ ಥರದ್ದು ರಿಲಿಜನ್ ಇರಲ್ಲ ಅಂತ ಹೇಳ್ಬಿಟ್ಟು ಹೇಳೋವಂಥದ್ದೇ ನಾವು ಸೆಕ್ಯುಲರಿಸಮ್ ಅಂತ. ಸೊ ಇಂಡಿಯಾ ಆ್ಯಸ್ ಸೆಕ್ಯುಲರ್ ಸ್ಟೇಟ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ, ಇಂಡಿಯಾಗೆ ರಿಲಿಜನ್ ಇಲ್ಲದೆ ಇರೋ ಥರ ಯಾವ ಥರ ಅಂತ ಹೇಳ್ಬಿಟ್ಟು, ಇಂಡಿಯಾಗೆ ರಿಲಿಜನ್ನ ಸಪೋರ್ಟ್ ಮಾಡಲಿಲ್ಲದಂಗೆ ಯಾವ ಥರ ಅಂತ ಹೇಳ್ಬಿಟ್ಟು ಒಂದು ಲೆಕ್ಕದಲ್ಲಿ ಬರುತ್ತೆ. ಸೊ ನಾವು ಫಸ್ಟು ಡೆಫಿನೇಷನಲ್ಲಿ ಏನು ನೋಡ್ಕೋಬೇಕಾಗತ್ತೆ, ಸೆಕ್ಯುಲರಿಸಮ್ ಅಂತಂದರೆ ಏನು. ಸೆಕ್ಯುಲರಿಸಮ್ ಅಂತಂದರೆ ಸ್ಟೇಟ್ಗೆ ರಿಲಿಜನ್ನೇ ಇರಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಇದರಲ್ಲಿ ಅಂತಂದರೆ, ಈ ಸೆಕ್ಯುಲರಿಸಮ್ ಅನ್ನೋದೇ ನಮಗೆ ಇದೊಂದು ವೆಸ್ಟರ್ನ್ ಕಾನ್ಸೆಪ್ಟು. ಅಂತಂದರೆ ಕ್ರಿಶ್ಚಿಯಾನಿಟಿಯಿಂದ ಬಂದಿರುವಂಥದ್ದು ಇದು. ಸೊ ಕ್ರಿಶ್ಚಿಯಾನಿಟಿಯಿಂದ ಬಂದಿರುವಂಥದ್ದು ಇದು. ಅದಕ್ಕೆ ಇದನ್ನು ಸೆಕ್ಯುಲರಿಸಮ್ನ ಚೈಲ್ಡ್ ಆಫ್ ಕ್ರಿಶ್ಚಿಯಾನಿಟಿ ಅಂತಲೂ ಕೂಡ ಹೇಳ್ತಾರೆ. ಯಾಕೆ ಚೈಲ್ಡ್ ಆಫ್ ಕ್ರಿಶ್ಚಿಯಾನಿಟಿ ಅಂತ ಹೇಳ್ತಾರೆ ಅಂತಂದರೆ, ಸೊ ಕ್ರಿಶ್ಚಿಯಾನಿಟಿಯಲ್ಲಿ ರಿಲಿಜನ್ ಅನ್ನೋ ಸ್ಪಿಯರ್ ಏನಿದೆಯಲ್ಲ ಅದರಿಂದ ಅವರು ಹೊರಗಡೆ ಬಂದುಬಿಟ್ಟಿದ್ರು. ಆದರೆ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ, ಎಸ್ಪೆಷಲಿ ಸಿಖ್ ಆಗಿರಲಿ, ಹಿಂದೂ ಆಗಿರಲಿ ಅಥವಾ ಮುಸ್ಲಿಮ್ ಆಗಿರಲಿ, ಸೊ ಇಲ್ಲೆಲ್ಲದೂ ಕೂಡ ಏನಾಗುತ್ತೆ ಅಂತಂದರೆ, ಇಲ್ಲಿ ರಿಲಿಜನ್ ಅನ್ನೋದೇನಿರುತ್ತೆ, ಈ ರಿಲಿಜನ್ನೇ ವೇ ಆಫ್ ಲೈಫ್ ಆಗಿರುತ್ತೆ. ಸೊ ರಿಲಿಜನ್ನೇ ವೇ ಆಫ್ ಲೈಫು. ಇದನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇದು ಕ್ರಿಶ್ಚಿಯಾನಿಟಿಯಿಂದ ನಮಗೆ ಬಂದಿರುವಂಥದ್ದು ಒಂದು ಮಾಡರ್ನ್ ಕಾನ್ಸೆಪ್ಟು. ಸ್ಟೇಟಿಗೆ ಯಾವುದೇ ಥರದ್ದು ರಿಲಿಜನ್ ಇರಲ್ಲ ಅಂತ. ಕ್ರಿಶ್ಚಿಯಾನಿಟಿಯಿಂದ ಬರೋದಕ್ಕೆ ಏನು ಕಾರಣ ಅಂತಂದರೆ, ಕ್ರಿಶ್ಚಿಯಾನಿಟಿಯಲ್ಲಿ ಅವರು ರಿಲಿಜನ್ ಅನ್ನೋ ಸ್ಪಿಯರಿಂದ ಅವರು ಹೊರಗಡೆ ಬಂದುಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಅವರು ಅದನ್ನು ಇನ್ವಾಲ್ವ್ ಮಾಡ್ಕೊಂಡಿರ್ಬೋದು ಅವರಲ್ಲಿ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಸೊ ಈ ಥರ ನಾವು ಎಸ್ಸೆ ಯಾವುದಾದ್ರು ಮೆನ್ಷನ್ ಮಾಡ್ತಿರೋಂಥ ಟೈಮಲ್ಲಿ ಕೆಲವೊಬ್ಬರು ಸ್ಕಾಲರ್ಸ್ಗಳ ಹೆಸರನ್ನು ಕೂಡ ನಾವು ಮೆನ್ಷನ್ ಮಾಡ್ಕೊತಾ ಇರಬೇಕು. ಅದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಸ್ಕಾಲರು, ಈ ಥರ ಸ್ಕಾಲರ್ ಹೆಸರು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಎಕ್ಸ್ಟ್ರಾ ಮಾರ್ಕ್ಸ್ ಅಂತೂ ಖಂಡಿತ ಕೊಡ್ತಾರೆ. ಯಾಕಂತಂದರೆ ಜನರಲಾಗಿ ಎಲ್ಲರೂ ಬರೆಯೋದಕ್ಕಿಂತ ಎಕ್ಸ್ಟ್ರಾ ಯಾರ್ಯಾರು ಹೇಳಿದ್ದಾರೆ ಈ ಥರ ಅಂತ ಹೇಳ್ಬಿಟ್ಟು ನೀವು ಮೆನ್ಷನ್ ಮಾಡಿದ್ದಿದ್ರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದರಲ್ಲಿ ನೋಡಿ, ಇಂಡಿಯಾ ಆ್ಯಸ್ ಸೆಕ್ಯುಲರ್ ಸ್ಟೇಟ್ ಅಂತ ಒಂದು ಬುಕ್ ಇದೆ. ಸೊ ಅದನ್ನು ಬರೆದಿದ್ದು ಯಾರು ಅಂತ ಕೇಳಿದ್ರೆ, ಅದನ್ನು ಬರೆದಿದ್ದು D.W. ಸ್ಮಿತ್ ಅಂತ. ಇವ್ರು ಹೇಳೋ ಬೇಸಿಸ್ ಮೇಲೆ ಏನು ಸೆಕ್ಯುಲರಿಸಮು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಸೊ ಇವ್ರು ಏನು ಹೇಳ್ತಾರೆ ಅಂತಂದರೆ, ಸೆಕ್ಯುಲರಿಸಮ್ ಅನ್ನೋ ಕಾನ್ಸೆಪ್ಟ್ ಬಂದ ತಕ್ಷಣ ಸೆಕ್ಯುಲರ್ ಆಗಿರಬೇಕು ಒಂದು ದೇಶ ಅಂತಂದರೆ ಅದಕ್ಕೆ 3 ಕಂಡೀಷನ್ಸ್ ಇರ್ತವೆ. ಸೆಕ್ಯುಲರ್ ಆಗಿರಬೇಕು ಒಂದು ದೇಶ ಅಂತಂದರೆ ಅದಕ್ಕೆ 3 ಕಂಡೀಷನ್ಸ್ಗಳಿರ್ತವೆ. ಫಸ್ಟ್ ಕಂಡೀಷನ್ ಏನು? ಫಸ್ಟ್ ಕಂಡೀಷನ್ನು ರಿಲಿಜನ್ನು. ಸೊ ರಿಲಿಜನ್ ಏನಿರುತ್ತಲ್ಲ, ಯಾವುದು ರಿಲಿಜನ್ ಬೇಕು ನಿಮಗೆ ಅದನ್ನು ಫಾಲೋ ಮಾಡ್ಕೊಳ್ಳೋದಕ್ಕೆ ನಿಮಗೆ ಫ್ರೀಡಮ್ ಇರಬೇಕು. ಸೊ ನೀವು ಇವಾಗ ಪಾಲಿಟಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಎಲ್ಲ ನೋಡ್ಕೊಂಡಿದ್ರೆ ಅದರಲ್ಲಿ ನಮಗೆ ರಿಲಿಜನ್ಗೋಸ್ಕರನೂ ಕೂಡ ಫ್ರೀಡಮ್ ಇದೆ. ಯಾರಾದರೂ ನಿಮಗೆ ಬೇಕಾಗಿರುವಂಥ ರಿಲಿಜನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹೇಳುತ್ತೆ ನಮಗೆ. ನೆಕ್ಸ್ಟ್ ಕಂಡೀಷನ್ ಯಾವುದು? ಸೆಕ್ಯುಲರ್ ಆಗಿರಬೇಕು ಸ್ಟೇಟು ಅಂತಂದರೆ ರೈಟ್ ಟು ಈಕ್ವಾಲಿಟಿ. ಯಾವುದು? ರೈಟ್ ಟು ಈಕ್ವಾಲಿಟಿ. ಸೊ ಇದು ಕೂಡ ನಮ್ಮಲ್ಲಿ ಏನು ಮಾಡುತ್ತೆ ಅಂತಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೂ ಕೂಡ ಇದು ರೈಟ್ ಟು ಈಕ್ವಾಲಿಟಿ ಅಂತೂ ಕೊಟ್ಟೇ ಕೊಡುತ್ತೆ.
ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ ಯಾವುದು? ಸೆಕ್ಯುಲರ್ ಆಗಿರಬೇಕು ಅಂತಂದರೆ ಸಪರೇಷನ್ ಇರಬೇಕು. ಯಾರ ಮಧ್ಯದಲ್ಲಿ? ಸ್ಟೇಟ್ ಮಧ್ಯದಲ್ಲಿ ಮತ್ತು ರಿಲಿಜನ್ ಮಧ್ಯದಲ್ಲಿ. ಸೊ ರಿಲಿಜನ್ನೇ ಬೇರೆ ಆಗಿರಬೇಕು, ಸ್ಟೇಟೇ ಬೇರೆ ಆಗಿರಬೇಕು ಅಂತಂದರೆ ಎರಡರ ಮಧ್ಯದಲ್ಲೂ ಕೂಡ ಲಿಂಕು ಇರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಯಾವ್ಯಾವ ಕಂಡೀಷನ್ ಇಂಡಿಯಾ ಒಪ್ಕೊಳ್ಳುತ್ತೆ? ಇದರಲ್ಲಿ ಫ್ರೀಡಮ್ ಇದೆಯಾ ನಮಗೆ ರಿಲಿಜನ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ? ಹೌದು, ನಮಗೆ ಈ ಫ್ರೀಡಮ್ ಇದೆ, ಆಯಿತು. ಅದಾದಮೇಲೆ ರೈಟ್ ಟು ಈಕ್ವಾಲಿಟಿ ಇಂಡಿಯಾದಲ್ಲಿದೆಯಾ? ಹೌದು, ಕಾನ್ಸ್ಟಿಟ್ಯೂಷನ್ ನಮ್ಗೆ ಕೊಡುತ್ತೆ ರೈಟ್ ಟು ಈಕ್ವಾಲಿಟಿ. ಸೊ ಇದನ್ನು ಈಗ ನಾನೇನು ಡಯಾಗ್ರಾಮ್ ಮಾಡ್ತಾಯಿದ್ದೀನಿ ಇದು ಬರೀ ನಿಮ್ಗೆ ಶಾರ್ಟ್ಕಟ್ಟಿಗೆ ಅಷ್ಟೇ ನೆನ್ಪಿಟ್ಕೊಳ್ಳೋದಕ್ಕೆ. ನೀವು ಎಕ್ಸಾಮಲ್ಲಿ ಇದನ್ನು ಎಸ್ಸೆಯಲ್ಲಿ ಬರಿತಾ ಇರ್ಬೇಕಾದ್ರೆ ಕಂಪ್ಲೀಟಾಗಿ ರೈಟಿಂಗಲ್ಲೇ ಎಕ್ಸ್ಪ್ಲೇನ್ ಮಾಡಿ. ನಾನು ಅದಕ್ಕೋಸ್ಕರ ಇದನ್ನು ಇಂಗ್ಲೀಷಲ್ಲೂ ಹೇಳ್ತಾ ಇದ್ದೀನಿ, ಬಟ್ ಕನ್ನಡದಲ್ಲೂ ಕೂಡ ಹಂಗೆ ಹೇಳ್ತಾ ಇದ್ದೀನಿ. ಕೆಲವೊಂದು ವರ್ಡ್ಸ್ಗಳು ಗೊತ್ತಾಗ್ತಾ ಇರಲ್ಲ, ಸೊ ಅದಕ್ಕೋಸ್ಕರ ಹಂಗೆ ಡೈರೆಕ್ಟಾಗಿ ಕಾನ್ವರ್ಸೇಷನ್ ಥರನೇ ಹೇಳ್ತಾ ಇದ್ದೀನಿ. ಅದನ್ನು ನೀವು ನೋಟ್ ಮಾಡ್ಕೊಂಡಿರಿ, ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ಆ ಥರ. ಸೊ ರಿಲಿಜನ್ನು ಫ್ರೀಡಮ್ ಇದೆ ನಮಗೆ, ಸೊ ಫ್ರೀಡಮ್ ರಿಲಿಜನ್ನಿಂದಿದೆ. ಅದೇ ಥರ ಈಕ್ವಾಲಿಟಿ ಇದೆಯಾ ನಮ್ಮಲ್ಲಿ? ಹೌದು, ಈಕ್ವಾಲಿಟಿ ಇದೆ. ಅದಾದಮೇಲೆ ನೆಕ್ಸ್ಟ್ ನೋಡಬೇಕು ಅಂತಂದರೆ ಸ್ಟೇಟು ಮತ್ತು ರಿಲಿಜನ್ನು ಎರಡೂ ಕೂಡ ಸಪರೇಟ್ ಆಗಿದೆಯಾ? ಇಲ್ಲ. ಈ ಕಂಡೀಷನ್ನು ಇಂಡಿಯಾದಲ್ಲಿ ನಾವು ಒಪ್ಕೊಂಡಿಲ್ಲ. ಯಾಕೆಂತಂದರೆ ಸ್ಟೇಟು ಆವಾಗವಾಗ ರಿಲಿಜನಲ್ಲಿ ಇಂಟರ್ಫಿಯರ್ ಆಗ್ತಾ ಇರುತ್ತೆ. ಸೊ ಸ್ಟೇಟು ಕೂಡ ಡಿಸೈಡ್ ಮಾಡ್ತಾ ಇರುತ್ತೆ ರಿಲಿಜನ್ ಬೇಸಿಸ್ ಮೇಲೆ, ರಿಲಿಜನ್ ಮ್ಯಾಟ್ರಸ್ ಮೇಲೆ. ಈಗ ಇದಕ್ಕೆ ಎಕ್ಸಾಂಪಲ್ಲು ಕೂಡ ನಾವು ಹೇಳಬೇಕು, ಬಟ್ ಎಕ್ಸಾಂಪಲ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಸ್ಟಾರ್ಟಿಂಗ್ ಬರೋಣ. ಸೊ ಇವಾಗ ಇದು ಬೇಸಿಕ್ಸ್ ನೋಡ್ಕೊಂಡು ನಾವು ಅಂತಂದರೆ ಒಂದು ಇಂಟ್ರೊಡಕ್ಷನಲ್ಲಿ ಏನೇನು ಬರ್ಕೊಂಡಿರಬೇಕು. ಸ್ಟಾರ್ಟಿಂಗು ನೀವು ಎಸ್ಸೆ ಸ್ಟಾರ್ಟ್ ಮಾಡ್ಕೊಂಡಾಗ ಇಂಟ್ರೊಡಕ್ಷನ್ ಕೊಟ್ಟಿರ್ತೀರಲ್ಲ, ಸೊ ಇಂಟ್ರೊಡಕ್ಷನಲ್ಲಿ ನೀವು ಏನೇನು ಬರ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಇವನ್ನೆಲ್ಲ ನೋಡ್ಕೊಂಡಿರಿ. ಏನೇನು ಮಾಡ್ತೀರಾ ಇಂಟ್ರೊಡಕ್ಷನಲ್ಲಿ ಅಂತಂದರೆ, ನೀವು ಫಸ್ಟು ಡಿಫೈನ್ ಮಾಡ್ತೀರಾ ಸ್ಟೇಟು ರಿಲಿಜನಿಂದ ಸಪ್ರೇಟ್ ಆಗಿರೋವಂಥದ್ದಕ್ಕೆ ನಾವು ಸೆಕ್ಯುಲರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ವರ್ಡಿನ ಮೀನಿಂಗೇ ಅದು. ಇದು ಬಂದ್ಬಿಟ್ಟು ಕ್ರಿಶ್ಚಿಯಾನಿಟಿಯಿಂದ ಇವಾಲ್ವ್ ಆಗಿರೋವಂಥದ್ದು. ಬಟ್ ಇವಾಗ ವೇ ಆಫ್ ಲೈಫು ಹಿಂದೂಯಿಸಮ್ಮು, ಸಿಕ್ಕು, ಇಸ್ಲಾಮು ಇದರಲ್ಲಿ ಇದನ್ನು ವೇ ಆಫ್ ಲೈಫ್, ರಿಲಿಜನೇ ವೇ ಆಫ್ ಲೈಫ್ ಆಗಿರೋದ್ರಿಂದ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ. ಇಂಡಿಯಾ ಆ್ಯಸ್ ಎ ಸೆಕ್ಯುಲರ್ ಸ್ಟೇಟ್ ಅಂತ ಬರೆದಿರುವಂಥ ಬುಕ್ಕಲ್ಲಿ DW ಸ್ಮಿತ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ಸೆಕ್ಯುಲರಿಸಮ್ ಆಗಿ ಅಥವಾ ಸೆಕ್ಯುಲರ್ ಆಗಿ ಒಂದು ದೇಶ ಇರಬೇಕು ಅಂತಂದರೆ 3 ಇಂಪಾರ್ಟೆಂಟ್ ಕಂಡೀಷನ್ಸ್ ಇರ್ತವೆ. ಆ ಕಂಡೀಷನ್ಸ್ ಯಾವುದ್ಯಾವುದು ಅಂತಂದರೆ, ಫ್ರೀಡಮ್ ಇರಬೇಕು ರಿಲಿಜನಲ್ಲಿ, ರೈಟ್ ಟು ಈಕ್ವಾಲಿಟಿ ಇರಬೇಕು, ಸ್ಟೇಟು ಮತ್ತು ರಿಲಿಜನ್ನು ಎರಡೂ ಕೂಡ ಸಪ್ರೇಟ್ ಆಗಿರಬೇಕು ಅಂತ. ಸೊ ರಿಲಿಜನಿಂದು ನಾವು ಒಪ್ಕೊತೀವಿ, ಇದೆ ಫ್ರೀಡಮ್ಮು, ರೈಟ್ ಟು ಈಕ್ವಾಲಿಟಿನೂ ಕೂಡ ನಮಗೆ ಕಾನ್ಸ್ಟಿಟ್ಯೂಷನ್ ಕೊಡುತ್ತೆ. ಬಟ್ ಸಪ್ರೇಷನ್ ಇಲ್ಲ ನಮ್ಮಲ್ಲಿ. ಯಾಕೆ ಸಪ್ರೇಷನ್ ಇಲ್ಲ ಅಂತಂದರೆ, ಅದಕ್ಕೆ ನಾವು ಇನ್ನು ನೆಕ್ಸ್ಟು ಬಾಡಿ ನೋಡ್ಕೋಬೇಕಾಗತ್ತೆ. ಸೊ ಇವಾಗ ಫಸ್ಟು ಇಂಟ್ರೊಡಕ್ಷನ್ ನೋಡ್ಕೊಂಡ್ವಿ, ನೆಕ್ಸ್ಟು ಬಾಡಿಯಲ್ಲಿ ನಾವು ಅಟ್ಲೀಸ್ಟ್ ಒಂದು 3 ಪ್ಯಾರಾಗ್ರಾಫ್ ಅಂತಂದರೆ 3 ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಬರೆದ್ಬಿಟ್ಟು ಲಾಸ್ಟಲ್ಲಿ ಕನ್ಕ್ಲೂಷನಲ್ಲಿ ಎಂಡ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಇಲ್ಲಿ ಈ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕನ್ನಡದಲ್ಲೂ ಕೂಡ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನೀವು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅದೇ ಥರ ಬರ್ಕೊತಾ ಇರಿ. ಅಂತಂದರೆ ಒಂದೇ ಥರ ಎಸ್ಸೆ ಅಂತ ಹೇಳಿದ ತಕ್ಷಣ ಒಂದು ಸರಿ ತೊಗೊಂಡ ತಕ್ಷಣ ಅದೇ ಥರ ಬರೀಬೇಕು ಅಂತ ಇರೋಲ್ಲ. ಬಟ್ ನಿಮಗೊಂದು ಟಾಪಿಕ್ ಮೇಲೆ ಐಡಿಯಾ ಬಂದುಬಿಟ್ರೆ ಏನೇನು ಬರೀಬೇಕು ಎಲ್ಲೆಲ್ಲಿ ಅಂತ, ಅವಾಗ ನೀವು ಈಸಿಯಾಗಿ ಬರ್ಕೊಂಡಿರ್ಬೋದು. ಬಟ್ ಈ ಥರ ಡಯಾಗ್ರಾಮ್ಸ್ಗಳೆಲ್ಲನೂ ಕೂಡ ನೆನ್ಪಿಟ್ಕೊಂಡಿರಿ, ಈಸಿಯಾಗಿರುತ್ತೆ ನಿಮಗೆ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಮ್ ಟೈಮಲ್ಲಿ. ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಸುಮಾರು ನಮಗೆ ನಿಯರ್ಲಿ 80% ಅಷ್ಟು ಪಾಪ್ಯುಲೇಷನ್ನು ಹಿಂದೂ ಇದ್ದಾರೆ. ಸೊ 80% ಅಷ್ಟು ಪಾಪ್ಯುಲೇಷನ್ ನಮಗೆ ಹಿಂದೂ ಇದ್ದಾರೆ. ಮಿಕ್ಕಿದ್ದು ಪಾಪ್ಯುಲೇಷನ್ನು ಏನು ನಿಯರ್ಲಿ 20% ಏನಿರ್ತಾರಲ್ಲ ಅವ್ರನ್ನ ಮೈನಾರಿಟೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮೈನಾರಿಟೀಸು. ಸೊ ಮೆಜಾರಿಟಿ ಹಿಂದೂ ಇದೆ, ಮೈನಾರಿಟಿ ಬಂದ್ಬಿಟ್ಟು ಬೇರೆ ರಿಲಿಜನ್ನು. ಸೊ ಅದಕ್ಕೆ ನಾವು ಮೈನಾರಿಟಿ ಅಂತ ಹೇಳಿದ ತಕ್ಷಣ ಡೆಫಿನೇಷನಲ್ಲೇ ಏನು ಹೇಳ್ತೀವಿ ಅಂತಂದರೆ, ಮೈನಾರಿಟಿಯಲ್ಲಿ ನಮ್ಮಲ್ಲಿ 6 ರಿಲಿಜನ್ಗಳಿದಾವಲ್ಲ, ಯಾವುದ್ಯಾವುದು ಹಿಂದೂ ಬಿಟ್ಬಿಟ್ಟು ಬೇರೆ ಎಲ್ಲದೂ ಕೂಡ ಮೈನಾರಿಟಿ. ಯಾವುದಾಗುತ್ತೆ ಎಕ್ಸಾಂಪಲ್ಲು ಮುಸ್ಲಿಮ್ಮು, ಇದು ಕೂಡ ಮೈನಾರಿಟಿ. ಅದಾದಮೇಲೆ ಸಿಕ್ಕು ಕೂಡ ಮೈನಾರಿಟಿ. ಕ್ರಿಶ್ಚಿಯನ್ನು, ಇದು ಕೂಡ ಮೈನಾರಿಟಿ. ಅದಾದಮೇಲೆ ಪಾರ್ಸೀಸು, ಇದು ಕೂಡ ಮೈನಾರಿಟಿ. ಸೊ ಈ ಥರ ನಮಗೆ ಟೋಟಲಾಗಿ 6 ಇದ್ದಾವೆ. ಸೊ ಹೇಳೋ ಮೀನಿಂಗ್ ಏನು ಅಂತಂದರೆ 80% ಅಷ್ಟು ಪಾಪ್ಯುಲೇಷನ್ ನಮ್ಮಲ್ಲಿ ಹಿಂದೂ ಇದೆ, 20% ಅಷ್ಟು ಮೈನಾರಿಟಿ ಇದೆ. ಸೊ ಈಗ ಸೆಕ್ಯುಲರಿಸಮ್ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಸೆಕ್ಯುಲರಿಸಮ್ ಅಂತ ಹೇಳಿದ ತಕ್ಷಣ ನಮಗೇನಾಗುತ್ತೆ ಅಂತಂದರೆ ಸ್ಟೇಟಿಗೆ ಯಾವುದೇ ಥರದ್ದು ರಿಲಿಜನ್ ಇಲ್ಲ ಅಂತ. ಈಗ ನೀವೇ ಇಮ್ಯಾಜಿನ್ ಮಾಡಿ, ಈಗ 80% ಅಷ್ಟು ಪಾಪ್ಯುಲೇಷನಿಂದು ಹಿಂದೂ ಇದ್ದಾರಲ್ಲ, ಸೊ ಇವ್ರನ್ನ ಏನಾದರೂ ಅಪ್ರಿಷಿಯೇಟ್ ಮಾಡಲಿಲ್ಲ, ಇಲ್ಲ ಅಂತಂದರೆ 80% ಅಷ್ಟು ಪಾಪ್ಯುಲೇಷನ್ನ ಏನಾದರೂ ವ್ಯೂವಲ್ಲಿ ಇಟ್ಕೊಂಡಿಲ್ಲ ಪೊಲಿಟಿಕಲ್ ಪಾರ್ಟೀಸು, ಆ ಟೈಮಲ್ಲಿ ಏನಾದರೂ ಎಲೆಕ್ಷನ್ ವಿನ್ ಆಗತ್ತಾ, ಅವ್ರ ವೋಟ್ ಬ್ಯಾಂಕ್ ಇರೋವಂಥದ್ದು ಎಲ್ಲದೂ ಕೂಡ ಹೋಗುತ್ತೆ. ಮೀನಿಂಗ್ ಏನು ಅಂತಂದರೆ, ಈ ನಮಗೆ ಕಾನ್ಸೆಪ್ಟ್ ಏನಿದೆ ಸೆಕ್ಯುಲರಿಸಮು, ಆ ಸೆಕ್ಯುಲರಿಸಮ್ ಡಿಪೆಂಡ್ ಆಗಿರುವಂಥದ್ದೇ ಈ 20% ಮೈನಾರಿಟೀಸ್ ಮೇಲೆ.
ಈ 20% ಮೈನಾರಿಟೀಸ್ ಮೇಲೆ. ಯಾಕಂತಂದರೆ ಮೆಜಾರಿಟಿಗೆ ಅಪೀಸ್ ಮಾಡ್ಕೊಳ್ಳೇಬೇಕು. ಸೊ ಮೆಜಾರಿಟಿಗೆ ಅಪೀಸು ಅಥವಾ ಮೆಜಾರಿಟಿಗೆ ಯಾವ ಥರ ಇಂಪ್ರೆಸ್ ಮಾಡ್ಕೋಬೋದು ಅಂತಂದರೆ, ಮೆಜಾರಿಟಿಗೆ ಇಂಪ್ರೆಸ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಎಕ್ಸಾಂಪಲ್ ಹಿಂದೂ ಅಂತ ತೊಗೊಂಡ್ರೆ ಇಲ್ಲಿ ಹಿಂದೂ ಟೆಂಪಲ್ಸ್ ಮೇಲೆ ಅಂತಂದರೆ, ಟೆಂಪಲ್ಸ್ ಏನಾದರೂ ಗೌರ್ಮೆಂಟ್ ಕಟ್ತಾ ಇದೆ ಅಂತ ಹೇಳಿ ಬಂದ ತಕ್ಷಣ ಅವಾಗ ಸೆಕ್ಯುಲರ್ ಆಗಲ್ಲ. ಯಾಕಂತಂದರೆ ಸ್ಟೇಟು ರಿಲಿಜನಲ್ಲಿ ಎಂಟರ್ ಆಗ್ತಿದೆ ಅಂತ, ಕರೆಕ್ಟ್ ಅಲ್ವಾ? ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನಮಗೆ ಮೈನಾರಿಟೀಸ್ ಇದೆ. ಸೊ ಅದಕ್ಕೆ ಅದನ್ನು ಪಾಪ್ಯುಲೇಷನ್ ಬೇಸಿಸ್ ಮೇಲೆ ನಾವು ಫಸ್ಟು ಬರ್ಕೊಂಡ್ಬಿಟ್ಟಿರಬೇಕು. ಸೊ ಈಗ 20% ಮೈನಾರಿಟೀಸ್ ಅಂತ ಹೇಳಿ ಬಂದ ತಕ್ಷಣ ನಮ್ಮಲ್ಲಿ ಈ ಮೈನಾರಿಟೀಸು ಇದ್ರ ಮೇಲೇ ನಮಗೆ ಸೆಕ್ಯುಲರಿಸಮ್ ಡಿಪೆಂಡ್ ಆಗುತ್ತೆ. ಈಗ ಇದರಲ್ಲಿ ಎಕ್ಸಾಂಪಲ್ ಸಿಖ್ ಅವ್ರನ್ನ ನಾವು ತೊಗೊಳೋಣ. ಸಿಖ್ ಅವ್ರನ್ನ ನಾವು ತೊಗೋಬೇಕು ಅಂತಂದರೆ ಈ ಗುರುದ್ವಾರಾಸು. ಸೊ ಗುರುದ್ವಾರ ಕಾನ್ಸೆಪ್ಟ್ ಅಂತ ನಾವು ತೊಗೋಬೇಕು ಅಂತಂದರೆ ಸಿಕ್ಕಿಸಮ್ಮು ಕೂಡ ನಮ್ಮಲ್ಲಿ ಇಲ್ಲಿ ಪಾಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗಿದೆ ಅಲ್ವಾ? ಸೊ ಸಿಕ್ಕಿಸಮು ಕೂಡ ಪಾಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅಲ್ಲೂ ಕೂಡ ಅವರು ಸೆಕ್ಯುಲರಿಸಮ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ನಮಗೆ ಮುಸ್ಲಿಮ್ಸ್ ಆಗುತ್ತೆ. ಸೊ ಮುಸ್ಲಿಮ್ಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಬೇರೆ ಥರದ್ದು ರಿಫಾರ್ಮ್ಸ್ ತರಬೇಕಾಗತ್ತೆ. ಆವಾಗಲೇ ಸೆಕ್ಯುಲರಿಸಮ್ನ ಅಪ್ಹೋಲ್ಡ್ ಮಾಡ್ಕೊಳ್ಳೋಕ್ಕಾಗಬೇಕು. ಹೇಳೋ ಮೀನಿಂಗ್ ಏನು ಅಂತಂದರೆ, ಸ್ಟೇಟು ಆ್ಯಕ್ಚುಲಿ ರಿಲಿಜನಲ್ಲಿ ಇಂಟರ್ಫಿಯರ್ ಮಾಡ್ಕೊಳ್ಳೋ ಹಾಗಿಲ್ಲ. ಅಕಸ್ಮಾತ್ ಸ್ಟೇಟ್ ಏನಾದ್ರು ರಿಲಿಜನಲ್ಲಿ ಇಂಟರ್ಫಿಯರ್ ಮಾಡ್ಕೊಂಡ್ಬಿಟ್ರೆ ಆ ಟೈಮಲ್ಲಿ ಸೆಕ್ಯುಲರಿಸಮೇ ಒಂದು ಕ್ವೆಶ್ಚನಲ್ಲಿ ಬಂದುಬಿಟ್ಟಿರುತ್ತೆ. ಸೊ ಅದಕ್ಕೆ ಬೇರೆ ಬೇರೆ ಥರದ್ದು ಡಿಬೇಟ್ಸ್ಗಳನ್ನು ಕೂಡ ನಡೆಸ್ತಾ ಇರ್ತಾರೆ, ಇಂಡಿಯಾದಲ್ಲಿ ಯಾವ ಥರ ಸೆಕ್ಯುಲರಿಸಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಂಡಿಯನ್ ಮೋಡಲ್ಲಿ ನಾವು ಸೆಕ್ಯುಲರಿಸಮನ್ನು ಯಾವ ಥರ ಹೇಳಬಹುದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ, ಸ್ಟೇಟು ನಮಗೆಲ್ಲರಿಗೂ ಗೊತ್ತಿರೋಂಗೆ ರಿಲಿಜನಲ್ಲಿ ಎಂಟರ್ ಆಗ್ತಾನೇ ಇದೆ. ಸೊ ಸ್ಟೇಟ್ ರಿಲಿಜನಲ್ಲಿ ಎಂಟರ್ ಆಗ್ತಾ ಇರೋದ್ರಿಂದ ಈ ಸಪ್ರೇಷನ್ ಏನಿದೆಯಲ್ಲ, ಆ ಸಪ್ರೇಷನ್ನು ನಮ್ಮಲ್ಲಿ ಇಲ್ಲ. ಈಕ್ವಾಲಿಟಿ ಆಫ್ ರಿಲಿಜನ್ನು ಕೂಡ ನಮ್ಮಲ್ಲಿ ಇಲ್ಲ. ಇದೆಲ್ಲ ನಮಗೆ ಗೊತ್ತಿರೋವಂಥದ್ದು. ಬಟ್ ಸ್ಟೇಟು ರಿಲಿಜನಲ್ಲಿ ಇಂಟರ್ಫಿಯರ್ ಆಗತ್ತೆ. ಯಾಕೆ ಅಂತಂದರೆ ನಮ್ಮ ಸೊಸೈಟಿ ಏನಿದೆಯಲ್ಲ ಇದು ಬಂದ್ಬಿಟ್ಟು ತುಂಬಾ ಟ್ರೆಡಿಷ್ನಲ್ ಆಗಿರೋಂಥ ಸೊಸೈಟಿ. ಸೊ ನಮ್ಮ ಸೊಸೈಟಿ ಏನಿದೆಯಲ್ಲ ಇದು ತುಂಬ ಟ್ರೆಡಿಷ್ನಲ್ಲು ಅಂತಂದರೆ ಇದನ್ನು ಪ್ರಿಸ್ಮ್ಯಾಟಿಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಪ್ರಿಸ್ಮ್ಯಾಟಿಕ್ ಅಂತ ಹೇಳ್ಬಿಟ್ಟು ಕರೀತಾರೆ, ತುಂಬಾ ಟ್ರೆಡಿಷ್ನಲ್ಲು. ಸೊ ಟ್ರೆಡಿಷ್ನಲ್ ಆಗಿರೋದ್ರಿಂದ ಏನಾದರೂ ಚೇಂಜಸ್ ತರಬೇಕು, ಒಂದು ಕಮ್ಯುನಿಟಿಯಲ್ಲಿ ಚೇಂಜಸ್ ತರಬೇಕು ಅಂತಂದರೆ ಆ ಕಮ್ಯುನಿಟಿನೇ ಚೇಂಜಸ್ ತೊಗೊಂಬರೋಕ್ಕಾಗಲ್ಲ. ಯಾಕೆ ಅಂತಂದರೆ ಈಗ ಏನಾದರೂ ಕೆಲವೊಂದು ಚೇಂಜಸ್ ತೊಗೊಂಬರಬೇಕು. ಈಗ ಎಕ್ಸಾಂಪಲು ಮ್ಯಾರೇಜಲ್ಲಿ ಏನಾದ್ರು ಚೇಂಜಸ್ ತೊಗೊಂಬರಬೇಕು, ಇಲ್ಲಾಂತಂದರೆ ಟೆಂಪಲ್ಸ್ ರಿಲೇಟೆಡಲ್ಲಿ ಏನಾದ್ರು ಚೇಂಜಸ್ ತೊಗೊಂಬರಬೇಕು, ಮಾಸ್ಕಲ್ಲಿ ಏನಾದ್ರು ಚೇಂಜಸ್ ತೊಗೊಂಬರಬೇಕು. ಆವಾಗ ಆ ಕಮ್ಯುನಿಟಿಯವರು ಅದಕ್ಕೆ ಆಪೋಸಿಟಾಗೇ ಇರ್ತಾರೆ. ಅಂತಂದರೆ ಅವ್ರ ಪಾಡಿಗೆ ಅವರೇ ರಿಫಾರ್ಮು ತೊಗೊಂಡು ಬರೋಕ್ಕಾಗಲ್ಲ ಅಂತ. ಅವ್ರ ಪಾಡಿಗೆ ಅವರೇ ರಿಫಾರ್ಮ್ ತೊಗೊಂಡು ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಟೇಟ್ ಏನು ಮಾಡುತ್ತೆ, ಗೌರ್ಮೆಂಟ್ ಏನು ಮಾಡುತ್ತೆ, ಇಂಟರ್ಫಿಯರ್ ಆಗುತ್ತೆ. ಸೊ ನಮ್ಮ ಕಮ್ಯುನಿಟಿ ತುಂಬಾ ಜಾಸ್ತಿ, ನಮ್ಮ ದೇಶ ತುಂಬ ಜಾಸ್ತಿ ಟ್ರೆಡಿಷ್ನಲ್ ಆಗಿರೋದ್ರಿಂದ ಕಮ್ಯುನಿಟಿ ತನ್ನ ಪಾಡಿಗೆ ತಾನು ರಿಫಾರ್ಮ್ಸ್ ತೊಗೊಂಡು ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ಟೇಟ್ ಏನು ಮಾಡುತ್ತೆ ಅಂತಂದರೆ ಇಂಟರ್ಫಿಯರ್ ಮಾಡುತ್ತೆ. ಯಾವುದಕ್ಕೋಸ್ಕರ ಅಂತಂದರೆ ರಿಫಾರ್ಮ್ನ ತೊಗೊಂಬರೋಕ್ಕೆ. ರಿಫಾರ್ಮ್ ಅಂತಂದರೆ ಚೇಂಜಸ್ನ ತೊಗೊಂಡು ಬರೋದಕ್ಕೋಸ್ಕರ. ಸೊ ಈಗ ಸೆಕ್ಯುಲರಿಸಮ್ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗ್ತಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಒಂದು ಸ್ಟೇಟಿಗೆ ರಿಲಿಜನಲ್ಲಿ ಎಂಟ್ರ್ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಗೌರ್ಮೆಂಟು ರಿಲಿಜನ್ ಮ್ಯಾಟ್ರಿಂದ ದೂರ ಇರಬೇಕು. ಬಟ್ ರಿಲಿಜನ್ ಮ್ಯಾಟ್ರಲ್ಲಿ ಇಂಡಿಯಾದಲ್ಲಿ ಗೌರ್ಮೆಂಟ್ ದೂರ ಇರುತ್ತಾ? ಇಲ್ಲ, ಇರೋಕ್ಕಾಗಲ್ಲ. ಎಕ್ಸಾಂಪಲ್ಸ್ ಅದರಲ್ಲಿ ಒಂದೊಂದು ಸರಿ ನೋಡ್ಕೊಳೋಣ. ಈ ಎಕ್ಸಾಂಪಲ್ಲು ಹಿಂದೂ ಮ್ಯಾರೇಜ್ ಆ್ಯಕ್ಟು. ಸೊ ಇವೆಲ್ಲದು ಕೂಡ 1955 ತೊಗೊಂಬಂದಿದೆ. ಅದಾದಮೇಲೆ 2012 ನಮಗೆ ಇಲ್ಲಿ ಆನಂದ್ ಆ್ಯಕ್ಟ್ ಅಂತ ಒಂದು ಬಂದಿತ್ತು. ಅದರಲ್ಲೂ ಕೂಡ ಕ್ರಿಶ್ಚಿಯನ್ ರಿಲೇಟೆಡ್ಡು ರಿಫಾರ್ಮ್ಸು ಚೇಂಜಸ್ಗಳನ್ನೆಲ್ಲ ತೊಗೊಂಬಂದಿತ್ತು. ಬಟ್ ಮುಸ್ಲಿಮ್ ರಿಲೇಟೆಡ್ಡು ಯಾವುದು ಚೇಂಜಸ್ನ ಇವಾಗವರೆಗೂ ತೊಗೊಂಬಂದಿಲ್ಲ. ಬಟ್ ಅದರಲ್ಲೂ ಕೂಡ ಕೆಲವೊಂದು ಚೇಂಜಸ್ಸು ಮಾಡ್ಕೊತಾ ಇರ್ತಾರೆ. ಈ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಇವಾಗ ಟ್ರಿಪಲ್ ತಲಾಕ್ ಇಶ್ಯೂ ನೋಡ್ಕೊಂಡಿರ್ಬೋದು ನೀವು. ಅದಾದಮೇಲೆ ರಾಜೀವ್ ಗಾಂಧಿ ಅವರ ಗೌರ್ಮೆಂಟ್ ಇರೋವಂಥ ಆ ಟೈಮಲ್ಲಿ ವುಮನ್ ಅವ್ರಿಗೆ ಡೈವೋರ್ಸ್ ರಿಲೇಟೆಡ್ಡು ಸ್ವಲ್ಪ ಅವ್ರಿಗೆ ಬೆನಿಫಿಟ್ಸ್ ಕೊಟ್ಟು ಅವಾಗೂ ಕೂಡ ಒಂದು ಲಾ ಪಾಸ್ ಮಾಡಿರೋವಂಥದ್ದು. ಅಂತಂದರೆ ಮುಂಚೆಯಿಂದನೂ ಕೂಡ ನಮ್ಮಲ್ಲಿ ಏನಾಗ್ತಿದೆ ಅಂತಂದರೆ ಸ್ಟೇಟು ರಿಲಿಜನಲ್ಲಿ ಎಂಟರ್ ಆಗ್ತಾನೇ ಇದೆ. ಅದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡ್ಕೊಂಡಿದ್ವಿ. ಯಾಕಂತಂದರೆ ನಮ್ಮ ಸೊಸೈಟಿ ತುಂಬ ಟ್ರೆಡಿಷ್ನಲ್ ಆಗಿದೆ. ಟ್ರೆಡಿಷ್ನಲ್ ಆಗಿರೋದ್ರಿಂದ ಕಮ್ಯುನಿಟಿ ಅವ್ರಿಗೇ ಚೇಂಜಸ್ ತೊಗೊಂಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಗೌರ್ಮೆಂಟು ಚೇಂಜಸ್ನ ತೊಗೊಂಡು ಬರುತ್ತೆ ಅಂತ. ಬಟ್ ಇವಾಗಿರುವಂಥ ಇಂಟರ್ಫಿಯರೆನ್ಸ್ ಯಾವ ಥರ ಆಗಿದೆ ಅಂತಂದರೆ ಒಂದೇ ಕಮ್ಯುನಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋವಂಥದ್ದು ಅಥವಾ ಒಂದೇ ರಿಲಿಜನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸೊಸೈಟಿಯಲ್ಲಿ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಏನಾಗುತ್ತೆ, ಅಸಿಮೆಟ್ರಿ ಬರುತ್ತೆ. ಅಸಿಮೆಟ್ರಿ ಅಂತಂದರೆ ನೀಟಾಗಿ ಬ್ಯಾಲೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಅಸಿಮೆಟ್ರಿ ಬರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಇದರಿಂದ ಕಮ್ಯುನಲಿಸಮ್ ಬರುತ್ತೆ. ಕಮ್ಯುನಲಿಸಮ್ ಅಂತಂದರೆ ಏನಾಗುತ್ತೆ, ಒಂದು
ವರ್ಸಸ್ ಅನದರ್ ರಿಲಿಜನ್, ಒಂದು ರಿಲಿಜನ್ಗೆ ಅಗೇನ್ಸ್ಟಾಗಿ ಇನ್ನೊಂದು ರಿಲಿಜನ್ನು. ಸೊ ಏನಾಗುತ್ತೆ, ಈ ಥರ ಬರೋದ್ರಿಂದ ಇಂಟಾಲರೆನ್ಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಇವಾಗ ನಮ್ಮ ಸೊಸೈಟಿಯಲ್ಲಿ ಅಥವಾ ನಮ್ಮ ದೇಶದಲ್ಲಿ ಈ ಥರ ತುಂಬ ಜಾಸ್ತಿ ಆಗ್ತದೆ. ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಅಸಿಮಿಟ್ರಿ ಮಾಡಿಕೊಂಡು ಅಥವಾ ಬ್ಯಾಲೆನ್ಸ್ ಇಲ್ದಿದ್ದಂಗೆ ಒಂದು ರಿಲಿಜನ್ ವರ್ಸಸ್ ಇನ್ನೊಂದು ರಿಲಿಜನ್ ಥರ ಮಾಡ್ಕೊತಾರೆ. ಸೊ ಈ ಥರ ಒಂದು ರಿಲಿಜನ್ ವರ್ಸಸ್ ಅನದರ್ ರಿಲಿಜನ್ ಮಾಡ್ಕೊಂಡಿರೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತಂದರೆ ವೋಟ್ ಬ್ಯಾಂಕ್ ಬರುತ್ತೆ. ಸೊ ಈ ವೋಟ್ ಬ್ಯಾಂಕ್ ಯಾವ ಥರ ಕಾನ್ಸಂಟ್ರೇಟ್ ಮಾಡಿಕೊಂಡು ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸುಮ್ಮನೆ ಎಕ್ಸಾಂಪಲ್ ನೋಡ್ಕೊಳ್ಳೋಣ. ಇದನ್ನೇ ನೀವು ಎಸ್ಸೆಯಲ್ಲಿ ಬರಿಬೇಡಿ, ಬಟ್ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ. ಸೊ ಈಗ ಎಕ್ಸಾಂಪಲು ಇಷ್ಟು ಕಾನ್ಸ್ಟಿಟ್ಯೂನ್ಸಿ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಇಷ್ಟು ಕಾನ್ಸ್ಟಿಟ್ಯೂನ್ಸಿಗೆ ಒಂದು MLAನೋ ಅಥವಾ ಒಂದು MP ನೋ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಈಗ ಸದ್ಯಕ್ಕೆ MLA. ಸೊ ಒಂದು MLAಗೆ ಇಷ್ಟು ರೀಜನ್ನು ಕೊಟ್ಟಿರ್ತಾರೆ. ಇಷ್ಟು ರೀಜನಲ್ಲಿ ವೋಟು ಎಲೆಕ್ಷನಲ್ಲಿ ವಿನ್ ಆದರೆ ಅವರು ವಿನ್ ಆಗ್ತಾರೆ ಅಂತ. ಸೊ ಈಗ MLA ಪೊಸಿಷನಲ್ಲಿ ನಿಂತ್ಕೋಬೇಕಾದ್ರೆ ಈ ಏರಿಯಾದಲ್ಲಿ 100 ಜನ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಈ ಏರಿಯಾದಲ್ಲಿ ಪಾಪ್ಯುಲೇಷನ್ನೇ 100 ಜನ ಇದ್ದಾರೆ. ಸೊ ಪಾಪ್ಯುಲೇಷನ್ 100 ಜನ ಇದ್ದಾರೆ, ಇಬ್ಬರು ನಿಂತ್ಕೊಂಡಿದ್ದಾರೆ. ಸೊ ಇಬ್ಬರು ನಿಂತ್ಕೊಂಡಾಗ ಏನಾಗುತ್ತೆ, ಇಬ್ಬರು ನಿಂತ್ಕೊಂಡಾಗ ಯಾರಿಗೆ 51 ವೋಟ್ ಬರುತ್ತೆ ಅವರೇ ವಿನ್ ಆಗ್ತಾರೆ. ಕರೆಕ್ಟ್ ಅಲ್ವಾ? ಬಟ್ ನಮಗೆಲ್ಲರಿಗೂ ಗೊತ್ತಿರೋಂಗೇನು, ಇಬ್ಬರೇ ನಿಂತ್ಕೊತಾರೆ ಎಲೆಕ್ಷನ್ಗೆ? ಇಲ್ಲ, ಎಲ್ಲ ಪಾರ್ಟೀಸು ಇಂಡಿವಿಜುವಲ್ಲು ಈ ಥರ ಬೇರೆ ಬೇರೆ ನಿಂತ್ಕೊತಾರೆ. ಸೊ ಏನಾಗುತ್ತೆ, ಈಗ 100 ಜನನೇ ಇದ್ದಾರೆ, ಬಟ್ ಏನಾಗಿದೆ, ಎಕ್ಸಾಂಪಲು 10 ಜನ ನಿಂತ್ಕೊಂಡಿದ್ದಾರೆ. 1 2 3 4 5 6 7 8 9 10 ಅಂತ ಹೇಳ್ಬಿಟ್ಟು ನಿಂತ್ಕೊಂಡಿದ್ದಾರೆ. ಸೊ ಈಗ 10 ಜನ ನಿಂತ್ಕೊಂಡಿದ್ದಾರೆ, ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ವೋಟ್ ಡಿವೈಡ್ ಆದ್ರೂ ಕೂಡ ಈಗ 1ಗೆ ಏನಾಗುತ್ತೆ ಅಂತಂದರೆ 100 ಜನರಲ್ಲಿ 11 ವೋಟ್ ಬರುತ್ತೆ. ಆ 11 ವೋಟು ಮಿಕ್ಕಿದವರೆಲ್ಲರಿಗೂ ಎಷ್ಟು 10 ಬಂದಿದೆ. ಎಕ್ಸಾಂಪಲ್ 10 ಒಬ್ರಿಗೆ 9 8 ಇನ್ನೊಬ್ಬರಿಗೆ 10 ಆ ಥರ ಬಂದಿದೆ ಅಂತ ಅಂದ್ಕೊಳ್ಳೋಣ. ಬಟ್ ಹೈಯೆಸ್ಟ್ ಯಾರಿಗೆ ಬಂದಿರೋದು, 10 ಜನರಲ್ಲಿ ಹೈಯೆಸ್ಟ್ ಬಂದಿರೋದು 1ಗೆ. ಸೊ ಏರಿಯಾದಲ್ಲಿ MLA 1ನೇ ಆಗ್ತಾರೆ. ಅರ್ಥ ಆಯ್ತಲ್ಲ? ಬರೀ ಇಬ್ಬರೇ ನಿಂತ್ಕೊಂಡ್ರೆ ಅಷ್ಟೇ ನಮಗೆ 50-50% ಆಗುವಂಥದ್ದು. ಸೊ ಇಲ್ಲಿ ಒಬ್ಬರೇ ಇರೋದ್ರಿಂದ 11 ವೋಟ್, ಎಲ್ಲರಿಗಿನ್ನ 1 ವೋಟ್ ಜಾಸ್ತಿ ಬಂದ್ರೂ ಕೂಡ ಎಲೆಕ್ಷನ್ ವಿನ್ ಅಂತಾನೆ ಅಲ್ವಾ? ಸೊ ಅದಕ್ಕೆ ಏನು ಮಾಡ್ಕೊತಾರೆ ಅಂತಂದರೆ ಸುಮಾರು ಪೊಲಿಟಿಷಿಯನ್ಸ್ ಎಲ್ಲದು ಕೂಡ ಈ ಎಲೆಕ್ಷನ್ ಟೈಮು ಅಥವಾ ಅದಕ್ಕಿಂತ ಮುಂಚೆ ಒಂದು ಏರಿಯಾದಲ್ಲಿ ಕ್ಯಾನ್ವಾಸಿಂಗ್ ತುಂಬ ಜಾಸ್ತಿ ಮಾಡ್ಕೊತಾರೆ. ಈಗ ಎಕ್ಸಾಂಪಲ್ಲು ಈ 100 ಜನ ಇರುವಂಥದ್ದು ಪಾಪ್ಯುಲೇಷನಲ್ಲಿ 100 ಜನ ಇರುವಂಥ ಏರಿಯಾದಲ್ಲಿ ಈ ಥರ ಡಿವೈಡ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಈ ಥರ ಡಿವೈಡ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಸೊ ಏನಾಗಿದೆ, ಇಲ್ಲಿ 50 ಜನ ಇದ್ದಾರೆ, ಆಯಿತಾ? ಅದಾದಮೇಲೆ ಇಲ್ಲೊಂದು 25 ಇದ್ದಾರೆ, ಇಲ್ಲೊಂದು 25 ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಸೊ ಏನು ಮಾಡ್ತಾರೆ ಅಂತಂದರೆ ಈ ಥರ ತುಂಬ ಜಾಸ್ತಿ ಏರಿಯಾ ಇರುತ್ತೆ. ಬಟ್ ನಾನು ನಿಮ್ಗೆ ಸುಮ್ಮನೆ ಎಕ್ಸಾಂಪಲಿಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ MLA ಏನು ಮಾಡ್ತಾರೆ ಅಂತಂದರೆ ಎಲ್ಲ ಡೆವಲಪ್ಮೆಂಟು ಕೂಡ ಈ ರೀಜನಲ್ಲೇ ಮಾಡೋದು. ಅದಾದಮೇಲೆ ಈ ರೀಜನಲ್ಲೇ ಎಲ್ಲರಿಗೂ ಸಪೋರ್ಟ್ ಮಾಡುವಂಥದ್ದು. ಈ ಮಿಕ್ಕಿದ 25 ಜನ ಪಾಪ್ಯುಲೇಷನ್ ಇರುವಂಥದ್ದು ಕೂಡ ಇದೇ MLA ಅಂಡರ್ ಬರುತ್ತೆ. ಬಟ್ ಅವ್ರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಜಾಸ್ತಿ ಫೋಕಸ್ ಯಾವುದ್ರಲ್ಲಿ ಮಾಡಿರ್ತಾರೆ, ಈ ಏರಿಯಾದಲ್ಲಿ ಜಾಸ್ತಿ ಫೋಕಸ್ ಮಾಡಿರ್ತಾರೆ. ಯಾಕಂತಂದರೆ ಈ ಏರಿಯಾದಿಂದನೇ ಅವ್ರಿಗೆ ಕಂಪ್ಲೀಟಾಗಿ ವೋಟ್ ಬಂದುಬಿಟ್ರೆ ಅವ್ರು MLA ಆಗ್ತಾರೆ. ಈ ಏರಿಯಾದಿಂದ ಒಂದು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂತಂದರೆ ಈ ಏರಿಯಾದಲ್ಲಿ ಬೇರೆಯವ್ರು ವೋಟ್ ಮಾಡ್ಕೊಂಡು ಅವರು ಡಿವೈಡ್ ಆಗಿ ಹೋಗ್ಬಿಡ್ತಾರಲ್ಲ. ಬಟ್ ಬರೀ ಈ ಏರಿಯಾದಿಂದ ಬಂದ್ರೇ ಸಾಕಾಗಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮೇಯ್ನಾಗಿ ವೋಟ್ ಬ್ಯಾಂಕ್ಗೋಸ್ಕರ ಇವರು ಫೋಕಸ್ ಮಾಡ್ಕೊಳ್ಳೋವಂಥದ್ದು. ಇದರಲ್ಲಿ ಏನಾಗಿದೆ, ಈ ಡಯಾಗ್ರಾಮಲ್ಲಿ ಈ ವೋಟ್ ಬ್ಯಾಂಕ್ ಏನು ತೊಗೊಂಡಿದ್ದಾರೆ, ಇದನ್ನು ಒಂದು ವೋಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ. ಅಂತಂದರೆ ಈ ರೀಜನಲ್ಲಿ ಫೋಕಸ್ ಮಾಡಿಕೊಂಡ್ರೆ ಈ ರೀಜನಲ್ಲಿ ಇರುವಂಥ ವೋಟು ಇವ್ರ ಬ್ಯಾಂಕಿಗೆ ಬರುತ್ತೆ ಅಂತ. ಸೊ ಆ ಥರ ನೆನ್ಪಿಟ್ಕೊಂಡಿರಿ. ಸೊ ಅದಕ್ಕೆ ಏನು ಮಾಡ್ಕೊತಾರೆ ಅಂತಂದರೆ ಇವಾಗ ರಿಲಿಜನ್ ಬೇಸಿಸ್ ಮೇಲೆ ತುಂಬ ಜಾಸ್ತಿ ಮಾಡ್ಕೊತಾ ಇರ್ತಾರೆ. ಸೊ ರಿಲಿಜನ್ ಬೇಸಿಸ್ ಮೇಲೇ ಜಾಸ್ತಿ ಮಾಡಿಕೊಂಡು ಒಂದು ರಿಲಿಜನ್ ಅಗೇನ್ಸ್ಟ್ ಇನ್ನೊಂದು ರಿಲಿಜನ್ ಮಾಡಿಸುವಂಥದ್ದು. ಈ ಥರದ್ರಿಂದ ಏನಾಗುತ್ತೆ ಅಂತಂದರೆ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗುತ್ತೆ. ವೋಟ್ ಬ್ಯಾಂಕಿಂದ ಏನಾಗುತ್ತೆ ಅಂತಂದರೆ ಒಬ್ರಿಗೆ ಇದು ಫೋಕಸ್ ಆಗಿ ಬಂದೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಸೆಕ್ಯುಲರಿಸಮ್ನು ಕೂಡ ತುಂಬಾ ಜಾಸ್ತಿ ಕ್ರಿಟಿಸೈಸು ಮಾಡ್ಕೊತಾ ಇರ್ತಾರೆ. ಯಾಕೆ ಅಂತಂದರೆ ಮೇಯ್ನಾಗಿ ಇರುವಂಥದ್ದು ಇದೆ. ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂತಂದರೆ ಈ ಸೆಕ್ಯುಲರಿಸಮು ಇಂಡಿಯಾದಲ್ಲಿರುವಂಥದ್ದು ಕಾನ್ಸೆಪ್ಟ್ ಏನಿದೆಯಲ್ಲ ಅದು ಅಷ್ಟೊಂದು ನೀಟಾಗಿಲ್ಲ. ಸೊ ಸೆಕ್ಯುಲರಿಸಮ್ ಬದಲು ನಾವು ಬೇರೆ ಥರದ್ದು ತೊಗೊಂಬರ್ಬೇಕು. ಎಕ್ಸಾಂಪಲು ನಾವು ನೋಡ್ಕೋಬೇಕು ಅಂತಂದರೆ ಟಾಲರೇಷನ್ ಅಂತ ಹೇಳ್ಬಿಟ್ಟು. ಸೊ ಟಾಲರೇಷನ್ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ಮೆನ್ಷನ್ ಮಾಡ್ಕೊಂಡಿರೋವಂಥದ್ದು, ಆ್ಯಕ್ಯುರೇಟ್ ಆಗಿರೋದು, ಅದಾದಮೇಲೆ ಇಂಡಿಯನ್ ಕಲ್ಚರು ಕೂಡ ಫಾಲೋ ಮಾಡೋವಂಥದ್ದು, ಈ ಥರದ್ದೆಲ್ಲದು ನಾವು ತೊಗೊಂಬರ್ಬೋದು ಅಂತ. ಸೊ ಈಗ ಸೆಕ್ಯುಲರಿಸಮ್ ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ತೊಗೋಬೇಕು ಅಂತ ಹೇಳಿ ನೋಡಿದ್ರೆ ಲಾಸ್ಟ್ ಕಾನ್ಸೆಪ್ಟಲ್ಲಿ ಸೆಕ್ಯುಲರಿಸಮ್ ಅನ್ನೋದೊಂದು ವೆಸ್ಟಿಂದ ಬಂದಿರೋಂಥ ಕಾನ್ಸೆಪ್ಟು, ವೆಸ್ಟರ್ನ್ ಕಾನ್ಸೆಪ್ಟು. ಸೊ ರಿಲಿಜನ್ನ ಇದು ನೆಗೆಟಿವ್ ಆಗಿ ನೋಡುತ್ತೆ. ಕರೆಕ್ಟ್ ಅಲ್ವಾ? ಅಂತಂದರೆ ರಿಲಿಜನ್ ಇರಬಾರ್ದು ಅಂತ ಹೇಳ್ಬಿಟ್ಟು. ಬಟ್ ಇಂಡಿಯಾದಲ್ಲಿ ರಿಲಿಜನ್ ಇಲ್ದಿದ್ದಂಗೆ ಇರೋದಕ್ಕೆ ಆಗಲ್ಲ.
ಸೊ ಇದ್ರ ಬದಲು ಏನು ಮಾಡ್ಕೋಬೋದು ಅಂತಂದ್ರೆ ನಾವೊಂದು ನೀಟಾಗಿ ಎಲ್ಲರ ಮಧ್ಯದಲ್ಲಿ ಹಾರ್ಮನಿನ ತೊಗೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಬಟ್ ಲಾಸ್ಟು ಕನ್ಕ್ಲೂಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಷ್ಟು ನೀವು ಚಾಲೆಂಜಸ್ ಏನೇನು ಹೇಳಿದ್ದೀರಾ, ಸೆಕ್ಯುಲರಿಸಮು ಯಾವ ಥರ ಇಂಡಿಯಾದಲ್ಲಿ ಇರೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವ ಥರ ಹೇಳ್ತಾ ಇರ್ತೀವಿ. ಅದಾದಮೇಲೆ ನಾವೇನು ಹೇಳಬೇಕು ಅಂತಂದರೆ, ಇಂಡಿಯಾದಲ್ಲಿ ಇಷ್ಟೊಂದು ರಿಲಿಜನ್ ಇದ್ರೂ ಕೂಡ, ಅಂದರೆ ಇಂಡಿಯಾದಲ್ಲಿ ಈಗ ಹಿಂದೂ ಇದೆ, ಅದಾದಮೇಲೆ ನಮಗೆ ಮುಸ್ಲಿಮ್ಮು, ಸಿಕ್ಕು, ಕ್ರಿಶ್ಚಿಯನ್ನು, ಪಾರ್ಸೀಸು, ಈ ಥರದ್ದು ಎಷ್ಟೊಂದು ರಿಲಿಜನ್ ಇದ್ರೂ ಕೂಡ ನಮ್ಮಲ್ಲಿ ಇನ್ನೂ ಸೆಕ್ಯುಲರಿಸಮು ನೀಟಾಗಿ ಪ್ರೊಟೆಕ್ಟ್ ಆಗ್ತಾಯಿದೆ. ಯಾಕೆ ಅಂತಂದರೆ ಫಂಡಮೆಂಟಲ್ ರೈಟ್ಸು ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಆಗಿದೆ. ಸೊ ಫಂಡಮೆಂಟಲ್ ರೈಟ್ ಬಂದ್ಬಿಟ್ಟು ಎಲ್ಲರದ್ದು ರೈಟ್ಸ್ನೂ ಕೂಡ ಇದು ಪ್ರಿಸರ್ವ್ ಮಾಡ್ಕೊತಿರತ್ತೆ. ಅದಾದಮೇಲೆ ನಮ್ಮಲ್ಲಿ ಕೆಲವೊಂದು DPSP ಇದೆ, ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಸೊ DPSPನೂ ಕೂಡ ಏನು ಹೇಳುತ್ತೆ ಅಂತಂದರೆ, ಬೇರೆಯವ್ರಿಗೆ ಅಂತಂದರೆ ಯಾರು ಮೆಜಾರಿಟಿಯಲ್ಲಿ ಇಲ್ಲ ಅವ್ರಿಗೆ, ಇಲ್ಲ ಅಂತಂದರೆ ಎಕನಾಮಿಕಲಿ ಸ್ವಲ್ಪ ಬ್ಯಾಕ್ವರ್ಡ್ ಇದ್ದರೆ ಅವ್ರಿಗೆ ಎಲ್ಲರಿಗೂ ಕೂಡ ಸ್ಟೇಟು ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳುತ್ತೆ. ಸೊ ಇವೆಲ್ಲ ರೂಲ್ಸು ರೆಗ್ಯುಲೇಷನ್ ಇರೋದ್ರಿಂದ ಇಂಡಿಯಾದಲ್ಲಿ ಏನಾಗಿರುತ್ತೆ ಅಂತಂದರೆ ಸೆಕ್ಯುಲರಿಸಮ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಇನ್ನೂ ಕೂಡ ಚೆನ್ನಾಗಿ ಓಡ್ತಾ ಬರ್ತಾ ಇದೆ. ಬಟ್ ಅದರಲ್ಲೂ ಕೂಡ ಎಲ್ಲ ಸೊಸೈಟಿಯಲ್ಲಿರೋ ಹಂಗೆ ನಮ್ಮಲ್ಲೂ ಕೂಡ ಎಷ್ಟೊಂದು ಚಾಲೆಂಜಸ್ ಇದ್ದಾವೆ. ಸೊ ಆ ಚಾಲೆಂಜಸ್ನ ನಾವು ತುಂಬ ಆ್ಯಕ್ಯುರೇಟಾಗಿ ನಮ್ಮ ಕಲ್ಚರ್ ಪ್ರಕಾರ ನಾವು ಫಾಲೋ ಮಾಡಿಕೊಂಡ್ರೆ ಸೆಕ್ಯುಲರಿಸಮು ತುಂಬ ಸಕ್ಸಸ್ಫುಲ್ ಆಗುತ್ತೆ ಇಂಡಿಯಾದಲ್ಲಿ ಅಂತ ಹೇಳ್ಬಿಟ್ಟು ನಾವು ಕನ್ಕ್ಲೂಡ್ ಮಾಡ್ಕೊಂಡಿರ್ಬೋದು. ಸೊ ಈ ಥರ ನಾವು ಹೇಳೋದ್ರಿಂದ ಏನಾಗುತ್ತೆ, ಸೆಕ್ಯುಲರಿಸಮ್ ರಿಲೇಟೆಡ್ ಯಾವ್ದಾದ್ರು ಎಸ್ಸೆ ಕೊಟ್ಟಿದ್ದಿದ್ರೆ ನಮಗಾಗಲೇ ಕೆಲವೊಂದು ಪಾಯಿಂಟ್ ಸಿಕ್ಕಿರುತ್ತೆ. ಸೊ ಈ ಪಾಯಿಂಟು ನಿಮಗೆ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿರಿ ವಿಡಿಯೋನ. ಇಲ್ಲಾಂತಂದರೆ ನಿಮಗೆ ಬೇರೆ ಥರ ಏನಾದರೂ ಎಸ್ಸೆ ಹೇಳಬೇಕು ಅನ್ನೋ ಸಜೆಷನ್ಸ್ ಏನಾದರೂ ಇದ್ದರೆ, ಅಥವಾ ಬರೆದು ಹೇಳೋವಂಥ ಸಜೆಷನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಇವುಗಳ ನೋಟ್ಸು ಏನಾದರೂ ಬೇಕು ಅಂತಂದರೆ ನಿಮಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟು ವೀಡಿಯೋಲಿ ನೆಕ್ಸ್ಟ್ ಎಸ್ಸೆಯಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಜೆಷನ್ಸ್ ಎಲ್ಲದನ್ನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ, ಅದನ್ನು ನೋಡಿಕೊಂಡು ನೆಕ್ಸ್ಟ್ ವೀಡಿಯೋ ಮಾಡ್ಕೊಳ್ಳೋಣ.